ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಧಾನಿ ಮೋದಿ ಸೇರಿದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವರೆಗೆ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಅದೊಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಅದು ಮುಂದುವರಿಯುತ್ತೆ ಅನ್ನುವ ಮಾತನ್ನ ನಾಯಕರು ಪದೇ ಪದೇ ಹೇಳ್ತಾ ಇದ್ರು. ಇದೀಗ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಮಾಕ್ ಡ್ರಿಲ್ ನಡೆದು ಬಿಟ್ಟಿದೆ. ಭಾರತ ಮಾಕ್ ಡ್ರಿಲ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಆಪರೇಷನ್ ಸಿಂಧೂರ ನಡೆಯುವ ಸಂದರ್ಭದಲ್ಲಿ ಕೂಡ ಭಾರತ ಮಾಕ್ ಡ್ರಿಲ್ ಬಗ್ಗೆ ಘೋಷಣೆ ಮಾಡಿ ಮಾಕ್ ಡ್ರಿಲ್ ನಡೆಯುವ ಮುಂಚೆಯೇ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು ಭಾರತ. ಈಗಲೂ ಮಾಕ್ ಡ್ರಿಲ್ ಘೋಷಣೆ ಮಾಡಿ ಯಾವಾಗ ಭಾರತ ದಾಳಿ ಮಾಡುತ್ತೋ ಅನ್ನುವ ಭಯ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಆಪರೇಷನ್ ಸಿಂಧೂರ ಚಾಪ್ಟರ್ 2 ಆರಂಭವಾಗುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. ಹೀಗೆ ಒಂದ್ ಕಡೆ ಮಾಕ್ ಡ್ರಿಲ್ ನಡೆದ್ರೆ ಮತ್ತೊಂದು ಕಡೆ ಭಾರತ ಭವಿಷ್ಯದ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಮೆರಿಕ ಹಾಗೂ ರಷ್ಯಾದ ಫೈಟರ್ ಜೆಟ್ಗಳಿಗೆ ಸೆಡ್ ಹೊಡೆಯುವಂತಹ ಫೈಟರ್ ಜೆಟ್ ರೆಡಿ ಮಾಡೋದಕ್ಕೆ ಭಾರತ ಹೊರಟಿದೆ. ಅದು ಅಂತಿಂತ ಫೈಟರ್ ಜೆಟ್ ಅಲ್ಲ, 5th ಜನರೇಷನ್ ಫೈಟರ್ ಜೆಟ್. ಈ ಫೈಟರ್ ಜೆಟ್ನ ಮುಂದೆ ಅಮೆರಿಕಾದ F-35 ಏನೇನೂ ಇಲ್ಲ, ರಷ್ಯಾದ ಸುಕೋಯಿ ಕೂಡ ಇದರ ಸಾಮರ್ಥ್ಯದ ಮುಂದೆ ಕಡಿಮೆ ಅಂತ ಅನ್ಸ್ಬಿಡುತ್ತೆ. ಅಂತಹ ಫೈಟರ್ ಜೆಟ್ ಒಂದು ಭಾರತದಲ್ಲಿ ರೆಡಿ ಆಗ್ತಾ ಇದೆ. ಈಗ ರಫೇಲ್ ಮೇಲೆ ಅವಲಂಬಿತವಾಗಿರುವ ಭಾರತ ಮುಂದಿನ ದಿನದಲ್ಲಿ ತನ್ನದೇ ಆದ ಶಕ್ತಿಶಾಲಿ ಫೈಟರ್ ಜೆಟ್ ಅನ್ನ ಹೊಂದಲಿದೆ. ಅಷ್ಟಕ್ಕೂ ಏನಿದು ಭಾರತದ ಹೊಸ ಅಸ್ತ್ರ? ಈ ಫೈಟರ್ ಜೆಟ್ನ ಶಕ್ತಿ ಸಾಮರ್ಥ್ಯವೇನು? ಪಾಕಿಸ್ತಾನ ಭಯಪಟ್ಟಿರೋದು ಯಾಕೆ? ಭಾರತ ಮಾಕ್ ಡ್ರಿಲ್ ನಡೆಸ್ತಾ ಇರೋದು ಎಲ್ಲಿ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಆಪರೇಷನ್ ಸಿಂಧೂರ ಮಾಡಿದ ಸಂದರ್ಭದಲ್ಲಿ ಭಾರತ ಯಾವ ರೀತಿ ಪಾಕಿಸ್ತಾನವನ್ನ ಯಾಮಾರಿಸಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಮಾಕ್ ಡ್ರಿಲ್ ಅಂತ ಘೋಷಣೆ ಮಾಡಿ ರಾತ್ರೋರಾತ್ರಿ ಪಾಕಿಸ್ತಾನವನ್ನ ಭಾರತ ಅಟ್ಟಾಡಿಸಿ ಹೊಡೆದಿತ್ತು. ಒಂದು ವೇಳೆ ಅಟ್ಯಾಕ್ ಮಾಡಿದ್ರೆ ಮಾಕ್ ಡ್ರಿಲ್ ಆದ್ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಆದರೆ ಭಾರತ ಮಾಕ್ ಡ್ರಿಲ್ಗೂ ಮೊದಲೇ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಉಡಾಯಿಸಿತ್ತು. ಇದೀಗ ಭಾರತ ಮತ್ತೊಮ್ಮೆ ಮಾಕ್ ಡ್ರಿಲ್ ಬಗ್ಗೆ ಘೋಷಣೆ ಮಾಡಿದೆ. ಕೇವಲ ಘೋಷಣೆ ಮಾಡಿದ್ದು ಮಾತ್ರವಲ್ಲ, ಗಡಿಭಾಗದ ರಾಜ್ಯಗಳಲ್ಲಿ ಈಗಾಗಲೇ ಮಾಕ್ ಡ್ರಿಲ್ ಕೂಡ ಆಗಿದೆ. ಈ ಡ್ರಿಲ್ನಲ್ಲಿ ಡ್ರೋನ್ ಅಟ್ಯಾಕ್ ಆದಾಗ ಏನು ಮಾಡಬೇಕು, ಮಿಸೈಲ್ ದಾಳಿ ಆದಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ಬಗ್ಗೆ ಗಡಿಭಾಗದ ಜನರಿಗೆ ಮಾಹಿತಿ ನೀಡಲಾಗಿದೆ. ಅದರಲ್ಲೂ ಹರಿಯಾಣದಲ್ಲಿ ಆಪರೇಷನ್ ಶೀಲ್ಡ್ ಅನ್ನುವ ಹೆಸರಿನಲ್ಲಿ ಮಾಕ್ ಡ್ರಿಲ್ ಮಾಡಲಾಗಿದೆ. ಹರಿಯಾಣದಲ್ಲಿ ಇಂಥದ್ದೊಂದು ಮಾಕ್ ಡ್ರಿಲ್ ನಡೆಸೋದಕ್ಕೆ ಕಾರಣ ಇದೆ. ಹರಿಯಾಣ ಪಾಕ್ ಗಡಿಗೆ ಅಂಟಿಕೊಂಡಿರುವ ರಾಜ್ಯವಲ್ಲ, ಆದರೆ ಅದು ನಮ್ಮ ರಾಜಧಾನಿಯ ಪಕ್ಕದಲ್ಲಿದೆ. ಕಳೆದ ಬಾರಿ ಪಾಕಿಸ್ತಾನ ಡೆಲ್ಲಿ ಮೇಲೆ ಮಿಸೈಲ್ ದಾಳಿ ಮಾಡೋದಕ್ಕೆ ಮುಂದಾಗಿತ್ತು. ಈ ಮಿಸೈಲ್ ಅನ್ನ ಹರಿಯಾಣ ಭಾಗದಲ್ಲಿ ಹೊಡೆದುರುಳಿಸಲಾಗಿತ್ತು. ಹೀಗಾಗಿ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಹರಿಯಾಣ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಇದೇ ಕಾರಣಕ್ಕಾಗಿ ಹರಿಯಾಣದಲ್ಲಿ ಸ್ಪೆಷಲ್ ಆಗಿ ಮಾಕ್ ಡ್ರಿಲ್ ನಡೆಸಲಾಗಿದೆ. ಇಲ್ಲಿ ಮಾಕ್ ಡ್ರಿಲ್ಗೆ ಆಪರೇಷನ್ ಶೀಲ್ಡ್ ಅನ್ನುವ ಹೆಸರಿಡೋದಕ್ಕೆ ಕೂಡ ಕಾರಣ ಇದೆ. ಹರಿಯಾಣ ನಮ್ಮ ರಾಜಧಾನಿಗೆ ಒಂದು ರೀತಿ ಶೀಲ್ಡ್ ಇದ್ದ ರೀತಿ. ರಾಜಧಾನಿಯನ್ನ ರಕ್ಷಣೆ ಮಾಡುವಲ್ಲಿ ಹರಿಯಾಣದ ಪಾತ್ರ ಪ್ರಮುಖವಾಗಿದೆ. ರಾಜಧಾನಿಯತ್ತ ಯಾವುದೇ ಮಿಸೈಲ್ ಹಾರಿ ಬರಬೇಕು ಅಂದ್ರೂ ಅದು ಹರಿಯಾಣವನ್ನ ದಾಟ್ಕೊಂಡೇ ಬರಬೇಕು. ಹೀಗಾಗಿ ಹರಿಯಾಣ ರಕ್ಷಣಾ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹರಿಯಾಣ ರಾಜಧಾನಿಯ ಶೀಲ್ಡ್ನ ರೀತಿ ಇರೋದರಿಂದ ಈ ಮಾಕ್ ಡ್ರಿಲ್ಗೆ ಆಪರೇಷನ್ ಶೀಲ್ಡ್ ಅನ್ನುವ ಹೆಸರನ್ನೇ ಇಡಲಾಗಿದೆ. ಹರಿಯಾಣದಲ್ಲಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಡೆಲ್ಲಿಗೆ ಬರುವ ಯಾವುದೇ ಮಿಸೈಲ್ ಆಗಲಿ ಡ್ರೋನ್ಗಳಾಗಲಿ ಯಾವುದೇ ಅಸ್ತ್ರಗಳನ್ನು ಹರಿಯಾಣದಲ್ಲಿರುವ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ತಡೆದು ನಿಲ್ಲಿಸುತ್ತೆ. ಹೀಗಾಗಿ ಹರಿಯಾಣದಲ್ಲಿ ವಿಶೇಷವಾದ ಮಾಕ್ ಡ್ರಿಲ್ ಮಾಡಲಾಗಿದೆ. ಭಾರತ ಏನೋ ಮಾಕ್ ಡ್ರಿಲ್ ಮಾಡಿಬಿಟ್ಟಿದೆ, ಆದರೆ ಪಾಕಿಸ್ತಾನಕ್ಕೆ ನಿದ್ದೆ ಬರ್ತಾ ಇಲ್ಲ. ಕಳೆದ ಬಾರಿ ಮಾಕ್ ಡ್ರಿಲ್ಗೂ ಮೊದಲೇ ಭಾರತ ದಾಳಿ ಮಾಡಿತ್ತು. ಈ ಬಾರಿ ಪ್ಲಾನ್ ಚೇಂಜ್ ಮಾಡಿ ಮಾಕ್ ಡ್ರಿಲ್ ಆದ್ಮೇಲೆ ದಾಳಿ ಮಾಡಿದ್ರೆ ಏನ್ ಗತಿ ಅನ್ನುವ ಭಯ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನದ ಭಯ ನಿಜವೇ ಆದರೆ ಖಂಡಿತವಾಗಿಯೂ ಈ ಬಾರಿ ಪಾಕಿಸ್ತಾನ ಸರ್ವನಾಶವಾಗುತ್ತೆ. ಕಳೆದ ಬಾರಿ ಕೇವಲ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಉಡಾಯಿಸಲಾಗಿತ್ತು. ಈ ಬಾರಿ ಒಂದು ವೇಳೆ ಆಪರೇಷನ್ ಸಿಂಧೂರ ಚಾಪ್ಟರ್ 2 ಆರಂಭವಾಗಿ ಬಿಟ್ಟರೆ ನಮ್ಮ ನೌಕಾಸೇನೆ ಕೂಡ ಅಖಾಡಕ್ಕಿಳಿದು ಬಿಡುತ್ತೆ. ಅಲ್ಲಿಗೆ ಪಾಕಿಸ್ತಾನದ ಕತೆ ಮುಗೀತು ಅಂತಾನೆ ಅರ್ಥ. ಪಾಕಿಸ್ತಾನದ ದೊಡ್ಡ ಬಂದರಿನ ಮೇಲೆ ಕೂಡ ಭಾರತದ ನೌಕಾಸೇನೆ ಟಾರ್ಗೆಟ್ ಮಾಡಬಹುದು.
ನೌಕಾಸೇನೆ ಕೂಡ ಈ ಅವಕಾಶಕ್ಕಾಗಿ ಕಾಯ್ತಾ ಇದೆ. ಹೀಗೆ ಭಾರತ ಯಾವ ರೀತಿಯ ದಾಳಿ ಮಾಡಬಹುದು ಅನ್ನುವ ಸಣ್ಣದೊಂದು ಅಂದಾಜು ಪಾಕಿಸ್ತಾನಕ್ಕಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಅಷ್ಟೊಂದು ಭಯ ಪಡ್ತಾ ಇರೋದು. ಪಾಕಿಸ್ತಾನ ಎದುರಿಗೆ ಮಾತ್ರ ಕೊಚ್ಕೊಳ್ಳೋದು, ಒಳಗೆ ಟೊಳ್ಳು ಅಂತಾರಲ್ಲ ಆ ರೀತಿಯ ದೇಶ ಪಾಕಿಸ್ತಾನ. ತಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಚೀನಾದ ಸಹಾಯ ಪಡೆದುಕೊಂಡು ಏನೇನೋ ಮಾಡೋದಕ್ಕೆ ಹೊರಟಿದೆ. ಭಾರತದ ತಯಾರಿಗಳು ಪಾಕಿಸ್ತಾನವನ್ನ ಚಿಂತೆಗೆ ದೂಡಿದೆ. ಮತ್ತೊಂದು ಕಡೆ ಭಾರತ ಎಲ್ಲಾ ಸಂದರ್ಭಗಳಿಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ನಾಗರಿಕರಿಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾಹಿತಿ ಇರಬೇಕು ಅನ್ನೋದೇ ಮಾಕ್ ಡ್ರಿಲ್ನ ಉದ್ದೇಶ. ಪೂರ್ವ ತಯಾರಿ ಒಳ್ಳೆಯದೇ, ಸಂಘರ್ಷದ ಸಂದರ್ಭದಲ್ಲಿ ಜನರ ಸಹಕಾರ ಕೂಡ ಮುಖ್ಯ. ಹೀಗಾಗಿ ಮಾಕ್ ಡ್ರಿಲ್ಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಆದರೆ ಈ ಜಾಗೃತಿ ಪಾಕಿಸ್ತಾನದ ಎದೆಯಲ್ಲಿ ಭಯದ ಕಿಡಿ ಹೊತ್ತಿಸಿದೆ. ಹೀಗೆ ಒಂದ್ ಕಡೆಯಲ್ಲಿ ಮಾಕ್ ಡ್ರಿಲ್ ನಡೆದರೆ ಮತ್ತೊಂದು ಕಡೆಯಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಅದು ಕೂಡ ಅಮೆರಿಕ ಹಾಗೂ ರಷ್ಯಾದಂತಹ ದೇಶಗಳಿಗೆ ಸೆಡ್ ಹೊಡೆಯುವ ಹೆಜ್ಜೆ ಅದು. ಸ್ನೇಹಿತರೆ, ಫೈಟರ್ ಜೆಟ್ಗಳ ವಿಚಾರಕ್ಕೆ ಬಂದಾಗ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳು ಇರೋದು ಅಮೆರಿಕ ಹಾಗೂ ರಷ್ಯಾದ ಬಳಿ. ಅಮೆರಿಕದ F-35 ಒಂದು ಕಡೆ ಆದರೆ ರಷ್ಯಾದ ಸುಕೋಯಿ 57 ಅನ್ನುವ ಫೈಟರ್ ಜೆಟ್ ಮತ್ತೊಂದು ಕಡೆ. ಈ ಎರಡು ಫೈಟರ್ ಜೆಟ್ಗಳು ಸದ್ಯ ಜಗತ್ತಿನಲ್ಲಿರುವ 5ನೇ ಜನರೇಷನ್ನ ಫೈಟರ್ ಜೆಟ್ಗಳು. ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ ಅಂತ ಇವುಗಳನ್ನು ಕರೀತಾರೆ. ಇದೀಗ ಭಾರತ ಕೂಡ 5th ಜನರೇಷನ್ನ ಫೈಟರ್ ಜೆಟ್ ಅನ್ನ ರೆಡಿ ಮಾಡೋದಕ್ಕೆ ಹೊರಟಿದೆ. ಭಾರತ ಇಂಥದ್ದೊಂದು ನಿರ್ಧಾರ ಮಾಡ್ತಾ ಇದ್ದಂತೆ ರಷ್ಯಾ ಹಾಗೂ ಅಮೆರಿಕಾಗೆ ಒಂದು ರೀತಿಯಲ್ಲಿ ಶಾಕ್ ಆಗಿದೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ ವ್ಯಾಪಾರ. ಅಮೆರಿಕ ಹಾಗೂ ರಷ್ಯಾ 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಮುಂದೆ ಬಂದಿದ್ದವು. ಆದರೆ ಈಗ ಭಾರತವೇ ಅತ್ಯಾಧುನಿಕ ಫೈಟರ್ ಜೆಟ್ಟನ್ನು ರೆಡಿ ಮಾಡ್ತಾ ಇರೋದ್ರಿಂದ ದೊಡ್ಡ ವ್ಯಾಪಾರಕ್ಕೆ ಕೊಳ್ಳಿ ಹಾಕಲಾಗಿದೆ. ಮತ್ತೊಂದು ಕಡೆ ಭಾರತ ಕೂಡ ಮುಂದುವರಿಯುತ್ತಿದೆಯಲ್ಲ ಅನ್ನುವ ಹೊಟ್ಟೆಗಿಚ್ಚು ಅಮೆರಿಕವನ್ನ ಕಾಡ್ತಾ ಇದೆ. ರಷ್ಯಾ ನಮ್ಮ ಸ್ನೇಹಿತ ದೇಶವಾದರೂ ಕೂಡ ವ್ಯಾಪಾರದ ವಿಚಾರದಲ್ಲಿ ಅದು ನಮಗೆ ಹಲವು ರಕ್ಷಣಾ ಉಪಕರಣಗಳನ್ನು ನೀಡಿದೆ. ತನ್ನ ಫೈಟರ್ ಜೆಟ್ ಅನ್ನ ಕೂಡ ಭಾರತಕ್ಕೆ ಮಾರಾಟ ಮಾಡಬೇಕು ಅನ್ನುವ ಇರಾದೆಯಲ್ಲಿ ರಷ್ಯಾ ಇತ್ತು. ಆದರೆ ಈಗ ಭಾರತವೇ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನ ರೆಡಿ ಮಾಡ್ತಾ ಇರೋದ್ರಿಂದ ಈ ವ್ಯಾಪಾರ ಸಾಧ್ಯವಾಗೋದಿಲ್ಲ. ಭಾರತ ಇಲ್ಲಿ 5ನೇ ಜನರೇಷನ್ನ ಫೈಟರ್ ಜೆಟ್ ರೆಡಿ ಮಾಡೋದಕ್ಕೆ ಖಾಸಗಿ ವಲಯಕ್ಕೆ ಆದ್ಯತೆ ನೀಡಿದೆ. HAL ಹಾಗೂ DRDO ಸಂಸ್ಥೆಗಳು ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇರೋದ್ರಿಂದ ಈ ಅವಕಾಶವನ್ನ ಖಾಸಗಿ ವಲಯಕ್ಕೆ ನೀಡಲಾಗುತ್ತೆ ಅನ್ನುವ ಮಾತುಗಳಿದೆ. 2030ರ ವೇಳೆಗೆ ಫೈಟರ್ ಜೆಟ್ನ ಕಾರ್ಯ ಸಂಪೂರ್ಣವಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಜಗತ್ತು 6ನೇ ಜನರೇಷನ್ನ ಫೈಟರ್ ಜೆಟ್ಗಳನ್ನು ನೋಡುತ್ತೆ. ಈಗಾಗಲೇ ಅಮೆರಿಕ ಹಾಗೂ ಚೀನಾ ದೇಶಗಳು 6ನೇ ಜನರೇಷನ್ನ ಫೈಟರ್ ಜೆಟ್ಗಳನ್ನು ರೆಡಿ ಮಾಡ್ತಾ ಇದೆ. ಭಾರತ ಕೂಡ ಈ ವಿಚಾರವನ್ನ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ನಾವು ಎಷ್ಟೇ ಮುಂದುವರೆದ್ರೂ ಕೆಲವು ದೇಶಗಳು ನಮ್ಮಿಂದ ಮುಂದೆ ಇರ್ತಾವೆ. ಹೀಗಾಗಿ ನಾವು ಕೂಡ ಫೈಟರ್ ಜೆಟ್ನ ವಿಚಾರದಲ್ಲಿ ಎಷ್ಟು ಅಡ್ವಾನ್ಸ್ ಆಗ್ತೇವೋ ಅಷ್ಟು ಒಳ್ಳೆಯದು. ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡುವಾಗ ನಮಗೆ 5ನೇ ಜನರೇಷನ್ನ ಫೈಟರ್ ಜೆಟ್ನ ಅಗತ್ಯ ಇರೋದಿಲ್ಲ. ಆದರೆ ಚೀನಾವನ್ನು ಎದುರಿಸುವ ಸಂದರ್ಭದಲ್ಲಿ ಭಾರತ ಆದಷ್ಟು ಅತ್ಯಾಧುನಿಕ ಅಸ್ತ್ರಗಳನ್ನೇ ಬಳಸಬೇಕಾಗುತ್ತೆ. ಕಾರಣ ಚೀನಾ ಈಗಾಗಲೇ ರಕ್ಷಣಾ ಕ್ಷೇತ್ರದಲ್ಲಿ ತುಂಬಾನೇ ಮುಂದುವರೆದಿದೆ. ಹೀಗಾಗಿ ಭಾರತ ಮುಂದಿನ ದಿನಗಳಲ್ಲಿ ಕೇವಲ 5ನೇ ಜನರೇಷನ್ನ ಫೈಟರ್ ಜೆಟ್ ಮಾತ್ರವಲ್ಲ, 6ನೇ ಜನರೇಷನ್ನ ಫೈಟರ್ ಜೆಟ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿದೆ. ಅದೇನೇ ಇರಲಿ, ಆಪರೇಷನ್ ಸಿಂಧೂರದ ಮೂಲಕ ಜಗತ್ತಿಗೆ ತನ್ನ ಸಾಮರ್ಥ್ಯ ತೋರಿಸಿರುವ ಭಾರತ ಮುಂದೆ ಅದ್ಯಾವ ರೀತಿಯಲ್ಲಿ ಯೋಜನೆಗಳನ್ನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.